लेकिन ये साला कर क्या रहा है? हाय गाइಸ್, ಇವತ್ತು ನಾವು ಹೋಗ್ತಾ ಇದ್ದೀವಿ ತುಳಜಾಪುರಕ್ಕೆ. ದೇವ್ರೆ, ನಮ್ ಬೆಳವಣಿಗೆ ನೋಡಿ ಹುರ್ಕೋತಿರೋರ್ಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಗೈಸ್, ಅಂತೂ ಇಂತೂ ನನ್ನ ಮಗನಿಗೆ 1 ವರ್ಷ ತುಂಬೋಯ್ತು. ಸೊ ಮುಡಿ ತೆಗೆಯುವ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರ್ಕೊಂಡು ತುಳಜಾಪುರಕ್ಕೆ ಹೋಗ್ತೇವೆ. ಅದು ನೀನ್ ಹೇಳ್ಬಾರ್ದು, ನಾವ್ ಹೇಳ್ಬೇಕು. ಕಾರಲ್ಲಿ ಬರ್ತಾ ನಮ್ ಗುಂಡನ ಅತ್ತೆ ಮತ್ತೆ ಮಾಮ ಇಬ್ರು ಸೇರ್ಕೊಂಡು ಕಾಲ್ ಹೇಳ್ತಿದ್ರು. ನಮ್ ಗುಂಡ ಕೂಡ ಅವ್ರಿಗೆ ಕೌಂಟರ್ ಕೊಡ್ತಾನೆ ಬಂದ. ಫೈನಲಿ ನಾವು ರೀಚ್ ಆದ್ವಿ. ಸ್ವಲ್ಪ ಹೊತ್ತು ನಮ್ಮ ಗುಂಡ ಅಜ್ಜ ಅಜ್ಜಿ ಜೊತೆಗೆ ಆಟ ಆಡ್ಕೊಂಡು ಕುತ್ಕೊಂಡ. ಸೊ ಫೈನಲಿ ಎಲ್ಲರೂ ಬೇಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಈ ದೇವಸ್ಥಾನಕ್ಕೆ ಬಂದ್ಮೇಲೆ ನನ್ಗಾಗೋ ಖುಷಿನೇ ಬೇರೆ. ಯಾಕಂದ್ರೆ ನಮ್ಮಮ್ಮ ಇಷ್ಟಪಡೋ ದೇವರು ದೇವಸ್ಥಾನ ಎರಡೂ ಇದೆ. ನಾನು ಜನ್ಮ ಜನ್ಮಕ್ಕೂ ನಾ ಭಾಗ್ಯವಂತನು. ನನ್ನ ಕೈಯ ತುತ್ತು ನಿನಗೊಮ್ಮೆ ನೀಡಬೇಕು. ನಿನ್ನ ತಾಯ್ತನ ನನಗೊಮ್ಮೆ ಬೇಕಮ್ಮ. ಅಂತೂ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡ್ತಿರ್ಬೇಕಾದ್ರೆ ಅಯ್ಯಯ್ಯಯ್ಯೋ, ನನ್ನ ಹೆಂಡತಿ ಒಂದು ಪಾಸಿಟಿವ್ ಸ್ಮೈಲ್ ಕೊಟ್ಟು ಒಳಗಡೆ ಎಂಟ್ರಿ ಕೊಟ್ಲು. ಆದ್ರೆ ಹಿಂದೆ ಬರ್ತಿರೋ ಯಾರೋ ಒಬ್ರು ಅಕ್ಕ ದಾರಿ ಉದ್ದಕ್ಕೂ ನಮ್ಮ ರಿತ್ವಿಕಿನ ಅಜ್ಜ ಮತ್ತು ತಾತ ರಿತ್ವಿಕಿನ ಮುದ್ದಾಡ್ತಾ ಬಂದ್ರು. ಎಲ್ಲರೂ ಸೇರ್ಕೊಂಡು ದರ್ಶನಕ್ಕಂತ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಆದ್ರೆ ನಮ್ ರಿತ್ವಿಕ್ ಬಂದವ್ರನ್ನೆಲ್ಲ ನೋಡಿ ನಗ್ತಾ ಇದ್ದ. ಅದಕ್ಕೆ ಅವ್ರ ಅಜ್ಜ, ಯಾವಾಗ್ಲೂ ಮನೆಯಲ್ಲೇ ಇರುವ ನಮ್ಮ ರಿತ್ವಿಕ್ ಫಾರ್ ದ ಫಸ್ಟ್ ಟೈಮ್ ಇಷ್ಟೊಂದು ಜನ ನೋಡಿ ಕಂಗಾಲಾದ. ಬೆಳಗಿನ ಜಾವ 6 ಗಂಟೆಯಿಂದ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ. ಸೊ ನಮ್ ರಿತ್ವಿಕ್ಗೆ ಹೊಟ್ಟೆ ಹಸುವಾಯ್ತು. ಒಂದ್ ಸೇಬು ತಿಂದು ನೀರ್ ಕುಡ್ದ. ಆದ್ರೆ ರಿತ್ವಿಕಿನ ಮಾಮ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೊನೆಗೂ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಆಮೇಲೆ ಆ ತಾಯಿಯ ಪ್ರಸಾದವನ್ನು ಸ್ವೀಕಾರ ಮಾಡಿದ್ವಿ. ಪ್ರಸಾದ ಸ್ವೀಕಾರ ಮಾಡಿಬಿಟ್ಟು ರಿತ್ವಿಕಿನ ಮಾಮನಿಂದ ರಿತ್ವಿಕಿನ ಕೂದಲನ್ನ ತೆಗ್ಸಿದ್ವಿ. ಇದೆಲ್ಲ ಆದ್ಮೇಲೆ ರಿತ್ವಿಕಿನ ಕರ್ಕೊಂಡು ಟೆಂಪಲ್ ರೌಂಡ್ ಹಾಕಿದ್ವಿ. ಇಲ್ಲಿ ರಿತ್ವಿಕಿನ ತಾತ ರಿತ್ವಿಕ್ಗೆ ತುಂಬಾ ಕೇರ್ ಮಾಡ್ತಿದ್ರು. ಹೇಗಂದ್ರೆ, ಆನೆ ಮೇಲಿನ ಅಂಬಾರಿ, ರಿತ್ವಿಕಿದು ಕೂದ್ಲೇನೋ ತೆಗೆಸ್ಬಿಟ್ವಿ. ಆದ್ರೆ ಕಾರಲ್ಲಿ ಕೂತವ್ರೆಲ್ಲ ನಿನ್ ಕೂದ್ಲು ಎಲ್ಲಿ ಹೋಯ್ತು ಅಂತ ಕಾಡ್ಸಕ್ ಸ್ಟಾರ್ಟ್ ಮಾಡಿದ್ರು. ಇವರು ಇಷ್ಟೆಲ್ಲ ಕೇಳಿದ್ಮೇಲೆ ನಮ್ ರಿತ್ವಿಕಿಗೆ ಕಾಡುವಂತ ಒಂದೇ ಒಂದು ಪ್ರಶ್ನೆ ಅಂದ್ರೆ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇದೆಲ್ಲ ಆದ್ಮೇಲೆ ಒಂದು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಫ್ಯಾಮಿಲಿ ಜೊತೆಗೆ ಮತ್ತೆ ನಮ್ಮೂರಿಗೆ ನಾವು ಹೊರಟ್ವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.